ಹಲೋ ಗೈಸ್, ವೆಲ್ಕಮ್ ಟು ಫೆಬೆಕ್ಸ್ ಟ್ರೇಡರ್ಸ್. ಗೈಸ್, ಇವತ್ತಿನ ವಿಡಿಯೋದಲ್ಲಿ ಬಂದು ಮೋಸ್ಟ್ ಪಾಪ್ಯುಲರ್ ಇಂಡಿಕೇಟರ್ಸ್ ಆದ ಮೂವಿಂಗ್ ಆವ್ರೇಜಸ್ ಬಗ್ಗೆ. ಸೊ ಮೂವಿಂಗ್ ಆವ್ರೇಜ್ ಇಂಡಿಕೇಟರ್ ಬಂದು ನಮ್ಮ ಇಂಡಿಯಲ್ಲ ಫಾರೆಕ್ಸ್ ಮಾರ್ಕೆಟಲ್ಲಿ ಯೂಸ್ ಮಾಡ್ತಾರೆ, ಇಂಡಿಯನ್ ಮಾರ್ಕೆಟಲ್ಲಿ ಯೂಸ್ ಮಾಡ್ತಾರೆ, US ಮಾರ್ಕೆಟಲ್ಲೂ ಯೂಸ್ ಮಾಡ್ತಾರೆ. ಅಷ್ಟು ಪಾಪ್ಯುಲರ್ ಇಂಡಿಕೇಟರು ನಮಗೇನು ಯೂಸ್ ಮಾಡುತ್ತೆ, ಅದನ್ನೇ ನಮ್ಗೆ ಯೂಸು ಅಂತ ಡೀಟೇಲಾಗಿ ಹಾಕ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಜೊತೆಗೆ ಇದರಲ್ಲಿ ಪ್ರೋಸು ಕಾನ್ಸು ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ವಿಡಿಯೋ ಮುಂದಕ್ಕೆ ಹೋಗಿ ಮುಂಚೆ ಒಂದು ಕೈಂಡ್ ರಿಕ್ವೆಸ್ಟ್ ಏನು ಗೊತ್ತಾ, ನಿಮ್ಮ ಹತ್ರ ವಿಡಿಯೋನ ಸ್ಕಿಪ್ ಮಾಡಿಬಿಡ್ತೀರಾ. ಸೊ ಸ್ಕಿಪ್ ಮಾಡಿದ್ರೆ ನಾನು ಏನು ಎಕ್ಸ್ಪ್ಲೈನ್ ಮಾಡ್ಬೇಕು ಅನ್ಕೊತೀನಿ ವಿಡಿಯೋದಲ್ಲಿ, ನೀವು ಅದನ್ನ ಅರ್ಥ ಮಾಡ್ಕೊಳ್ಳೋಣ, ಡೈರೆಕ್ಟೆಡ್ ಕಂಟೆಂಟ್ ಹೋಗ್ಬಿಡ್ತೀರಾ. ಸೊ ಅದರಲ್ಲಿ ನೀವು ತಪ್ಪು ಮಾಡಿ ಲಾಸ್ ಮಾಡ್ಕೊಂಡ್ಬಿಡ್ತೀರಾ. ಓಕೆನಾ? ಸೊ ದಯವಿಟ್ಟು ವಿಡಿಯೋ ಎಂಡ್ಗಂಟೆ ನೋಡಿ, ಬರೀ ವಿಡಿಯೋ ಒಳಗೆ ಹೋಗೋಣ. ಗೈಸ್ ನೋಡಿ, ಇವಾಗ ಯಾವುದೇ ಇಂಡಿಕೇಟರ್ ಯೂಸ್ ಮಾಡೋಕ್ಕೆ ಮುಂಚೆ ಯಾವ ಬೇಸಿಂದ ವರ್ಕ್ ಆಗುತ್ತೆ, ಯಾವ ಕೋರಿಂದ ವರ್ಕ್ ಆಗುತ್ತೆ ಅಂತ ತಿಳ್ಕೊಬೇಕು. ಓಕೆನಾ? ದಯವಿಟ್ಟು ಹೇಳ್ತೀನಿ, ಫಸ್ಟು ಯಾವುದೇ ಆಗಲಿ ಹೆಂಗೆ ವರ್ಕ್ ಆಗುತ್ತೆ ಅದು ಕಾನ್ಸೆಪ್ಟ್ ಏನು ಅಂತ ತಿಳ್ಕೊಳ್ಳಿ. ಓಕೆನಾ? ಸೊ ಮೂವಿಂಗ್ ಆವ್ರೇಜ್ ಅಂದರೆ ಆ ಕ್ವಶನಲ್ಲೇ ಆನ್ಸರ್ ಇದೆ. ಮೂವಿಂಗ್ ಆವ್ರೇಜ್ ಸ್ವಲ್ಪ ನಾನು ಏನು ಎಕ್ಸ್ಪ್ಲೈನ್ ಮಾಡ್ತೀನೋ ಅದನ್ನು ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಸೊ ಎಷ್ಟು ಇಮ್ಯಾಜಿನೇಷನ್ ಮಾಡ್ಕೊತೀರೋ ನಾನು ಏನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರ್ತೀನೋ ಅದು ಕ್ಲೀನಾಗಿ ಅರ್ಥ ಆಗುತ್ತೆ. ಓಕೆನಾ? ಇವಾಗ ಮೂವಿಂಗ್ ಆವ್ರೇಜ್ ಅಂದರೆ ಟೋಟಲ್ ಕ್ಯಾಂಡಲ್ಸ್ ಮೂವ್ಸ್ನ ಆವ್ರೇಜ್ ಮಾಡ್ಕೊಂಡು ಕೊಡೋದೇ ಮೂವಿಂಗ್ ಆವ್ರೇಜ್ ಅಂತಾರೆ. ಅರ್ಥ ಆಯ್ತಾ? ಸೊ ಇವಾಗ ಎಕ್ಸಾಂಪಲ್ ಆಗಿ ಈ ಕ್ಯಾಂಡಲ್ಸ್ ಬುಲ್ಲಿಶ್ ಆಗಿದೆ ಅಂದ್ಕೊಳ್ಳಿ. ಸೊ ಈ ಬುಲ್ಲಿಶ್ ಕ್ಯಾಂಡಲ್ ಟೋಟಲ್ ಮೂವ್ಸ್ನ ಆವ್ರೇಜ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಆ ಲೈನ್ನ ಪ್ಲಾಟ್ ಮಾಡ್ಕೊಂಡು ಕೊಡೋದೇ ಮೂವಿಂಗ್ ಆವ್ರೇಜಸ್ ಅಂತಾರೆ. ಓಕೆನಾ? ಇದರಲ್ಲಿ ಎರಡು ಥರ ಯೂಸ್ ಮಾಡ್ತಾರೆ. ಒಂದು ಲಾಂಗ್ ಟರ್ಮಿಗೆ ಯೂಸ್ ಮಾಡ್ತಾರೆ, ಇಂಟ್ರಾಡೇ ಯೂಸ್ ಮಾಡ್ತಾರೆ, ಶಾರ್ಟ್ ಟರ್ಮ್ ಟ್ರೇಡಿಂಗ್ ಯೂಸ್ ಮಾಡ್ತಾರೆ. ಸೊ ಇದು ಅಷ್ಟು ಬೆನಿಫಿಟ್ ಆಗಿರೋ ಇಂಡಿಕೇಟರು. ಓಕೆನಾ? ಇದು ಯಾವ ಬೇಸಿಂದ ವರ್ಕ್ ಆಗುತ್ತೆ, ಇದು ಫಾರ್ಮುಲಾ ಏನು ಅಂದರೆ, ಸೊ ಈ ಫಾರ್ಮುಲಾ ತೋರಿಸ್ತೀನಿ. ಇನ್ವೆಸ್ಟೋಪೀಡಿಯಾ ವೆಬ್ಸೈಟ್ ಇದು. ಸೊ ಅಲ್ಲಿ ಹಾಕೋ ನೋಡಿ, ಸಿಂಪಲ್ ಮೂವಿಂಗ್ ಆವ್ರೇಜ್, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ನಿಮಿಷ ವೆಯ್ಟ್ ಮಾಡಿ. ಇವಾಗ ನೋಡಿ, ಟೋಟಲ್ ಇವಾಗ ಎಕ್ಸಾಂಪಲ್ ಆಗಿ 20 ಡೇಸ್ ಮೂವಿಂಗ್ ಆವ್ರೇಜ್ ಬೇಕಂದರೆ ಟೋಟಲ್ 20 ಕ್ಯಾಂಡಲ್ಸ್ ಮೂವ್ಸ್ನ ಆವ್ರೇಜ್ ಮಾಡಿಬಿಟ್ಕೊಳ್ಳೋದೆ ಮೂವಿಂಗ್ ಆವ್ರೇಜ್ ಅಂತ. ಬೇಕಾದರೆ ಈ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ, ಸ್ವಲ್ಪ ಓದ್ಕೊಂಡಂಗಿದೆ ಓದ್ಕೊಳ್ಳಿ. ನನಗೇನು ಓದೋದ ಅವಶ್ಯಕತೆ ಏನಿಲ್ಲ ಅಂತೀನಿ, ಬೇಕಂದ್ರೆ ಓದಂಗಿದೆ ಓದಿ. ಓಕೆನಾ? ಇವಾಗ ಮತ್ತೆ ಇದು ಬರೋಣ, ಕಾನ್ಸೆಪ್ಟ್ ಒಳಗೆ ಬರೋಣ. ಇವಾಗ ನಾನು ಏನು ಹೇಳಿದ್ನೋ ಅದು ನಿಂಗೆ ಅರ್ಥ ಆಯಿತು ಅನ್ಕೊತೀನಿ. ಈ ಮುಂದಕ್ಕೆ ಏನು ಎಕ್ಸ್ಪ್ಲೈನ್ ಮಾಡ್ತೀನೋ ದಯವಿಟ್ಟು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಬರೀ ಇವಾಗ ಹೋಗೋಣ. ಇವಾಗ ಇಂಡಿಕೇಟರ್ ಹೆಂಗೆ ಹಾಕೋದು ಅಂತ ತಿಳ್ಕೊಳ್ಳೋಣ. ಇವಾಗ ನೋಡಿ, ಯಾವುದೇ ಸ್ಕ್ರಿಪ್ಟ್ ಆಗಲಿ, ಇವಾಗ ಬ್ಯಾಂಕ್ ನಿಫ್ಟಿ ಆಗಿರ್ಬೋದು, ಸ್ಟಾಕ್ಸ್ ಆಗಿರ್ಬೋದು, ಫ್ಯೂಚರ್ ಆಗಿರ್ಬೋದು, ಯಾವುದನ್ನ ಸರಿ. ಸೊ ನೀವು ಸ್ಕ್ರಿಪ್ಟ್ ಪಕ್ಕ ಟೈಮಿಂಗ್ಸ್ ಇರುತ್ತೆ, ಮೇಡೆ ನೋಡ್ಕೊಳ್ಳಿ, ಕ್ಲಿಯರ್ ನೋಡಿ. ಸೊ ಸ್ಕ್ರಿಪ್ಟ್ ಪಕ್ಕ ಟೈಮಿಂಗ್ಸ್ ಇರುತ್ತೆ, ಟೈಮಿಂಗ್ಸ್ ಪಕ್ಕ ಇವಾಗ ಇಂಡಿಕೇಟರ್ಸ್ ಅಂತ ಇಲ್ಲಿರುತ್ತೆ. ಸೊ ಇಂಡಿಕೇಟರ್ಸ್ ಮೇಲೆ ಕ್ಲಿಕ್ ಮಾಡಿ ಮಾಡಿದ ತಕ್ಷಣ ಮೂವಿಂಗ್ ಆವ್ರೇಜ್ ಅಂತ ಹೊಡೀರಿ. ಏನಿಲ್ಲಿ MOVING ಮೂವಿಂಗ್ ಆವ್ರೇಜ್, AVERAGE ಆವ್ರೇಜ್. ಸೊ ಇಲ್ಲಿ ನೋಡಿ ಎಷ್ಟೊಂದು ಕಾಣ್ತಿದೆ, ಮೂವಿಂಗ್ ಆವ್ರೇಜ್ ಮಲ್ಟಿಪಲ್ಲು, ಇದೆಲ್ಲ ಯಾವುದೂ ನೋಡ್ಕೋಬೇಡಿ, ಜಸ್ಟ್ ಮೂವಿಂಗ್ ಆವ್ರೇಜ್ ಅಂತ ಇರುತ್ತೆ ಗೊತ್ತಾ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಒಂದು ಲೈನ್ ಪ್ಲಾಟ್ ಆಯಿತು. ಸೊ ಮುಂದಕ್ಕೆ ಏನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಮುಂಚೆ ಒಂದು ಚಿಕ್ಕದು ಒಂದು ಹೇಳ್ತೀನಿ. ಸೊ ನೀವು ಯಾವುದೇ ಬ್ರೋಕರ್ ಯೂಸ್ ಮಾಡ್ತೀನಿ, ಅಪ್ಸ್ಟಾಕ್, ಏಂಜಲ್ ಆಗಿರ್ಬೋದು, ಫಯರ್ಸ್ ಆಗಿರ್ಬೋದು, ಎಲ್ಲ ಬ್ರೋಕರು ಈ ಇಂಡಿಕೇಟರ್ ಯೂಸ್ ಮಾಡೋಕ್ಕೆ ಕೊಟ್ಟಿರ್ತಾನೆ. ಏನು ತೊಂದರೆ ಇಲ್ಲದ್ರೆ ನೀವು ಚೆಕ್ ಮಾಡ್ಕೊಬೋದು. ಓಕೆನಾ? ಇವಾಗ ನೋಡಿ, ಇವಾಗ ಈ ಮೂವಿಂಗ್ ಆವರೇಜ್ ಲೈನ್ ಆಯಿತು. ಸರ್ ಏನು ಸರ್ ಇದು ನನಗೆ ಅರ್ಥನೇ ಆಗ್ತಾಯಿಲ್ಲ ಅಂತ ಅನಿಸ್ತಿರುತ್ತೆ, ಬಿಗಿನರ್ ಆಗಿದೆ. ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಒಂದು ನಿಮಿಷ ವೆಯ್ಟ್ ಮಾಡಿ. ಇವಾಗ ನೋಡಿ, ಸೊ ಮೂವಿಂಗ್ ಆವ್ರೇಜ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಮುಂಚೆ ಈ ಸ್ವಲ್ಪ ಆಲ್ಟ್ರ್ ಮಾಡೋಣ. ಸೊ ಇವಾಗ ನಿಮಗೆ ಕ್ಲೀನಾಗಿ ಕಾಣ್ತಿಲ್ವೇನೋ, ಸ್ವಲ್ಪ ದೊಡ್ಡದು ಮಾಡಿಬಿಟ್ಟು ಸ್ವಲ್ಪ ಆಲ್ಟ್ರ್ ಮಾಡ್ತೀನಿ, ಇನ್ನೂ ನಿಮ್ಗೆ ಕ್ಲೀನಾಗಿ ಅರ್ಥ ಆಗಲಿ ಅಂತ. ಓಕೆನಾ? ಸೊ ಮೂವಿಂಗ್ ಆವ್ರೇಜ್ ಮೇಲೆ ಇಂಡಿಕೇಟರ್ಸ್ ಇಲ್ವಾ, ಅಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸ್ಟೈಲ್ ಅಂತ ಇರುತ್ತೆ ನೋಡಿ, ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಸ್ಟೈಲ್ ಚೇಂಜ್ ಮಾಡೋಕ್ಕೆ ಮುಂಚೆ ಲೈನ್ ನೋಡ್ಕೊಳ್ಳಿ, ಪ್ರೀವಿಯಸ್ ಲೈನ್ ನೋಡ್ಕೊಳ್ಳಿ ಹಿಂದೆಗಡೆದು. ಸೊ ಆ ಲೈನ್ ಚೇಂಜ್ ಆಗುತ್ತೆ ನೋಡ್ಕೊಳ್ಳಿ. ಇವಾಗ ಲೈನ್ ಬಂದು ಇಲ್ಲಿ ದೊಡ್ಡದು ಮಾಡಿಬಿಟ್ಟು ಕಲರ್ ಸ್ವಲ್ಪ ಚೇಂಜ್ ಮಾಡ್ತೀನಿ. ಸೊ ಕಲರ್ ಚೇಂಜ್ ಮಾಡಿಬಿಟ್ಟು ಇದೇ ಚೆನ್ನಾಗಿದೆ. ಸೊ ನಿಮ್ಗಿನ್ನ ಕ್ಲೀನಾಗಿ ಕಾಣ್ತಿದ್ಯಾ? ಓಕೆನಾ? ಸೊ ಕ್ಲೀನಾಗಿ ಕಾಣ್ತಿದೆ, ವೆರಿ ಗುಡ್. ಸೊ ಇವಾಗ ನೋಡಿ, ಇವಾಗ ಇದ್ರಲ್ಲಿ ಇನ್ನೂ ಸ್ವಲ್ಪ ಆರ್ಡ್ರ್ ಮಾಡೋಣ. ದಯವಿಟ್ಟು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ಮತ್ತೆ ಇಂಡಿಕೇಟರ್ಸ್ಗೆ ಹೋಗ್ತೀನಿ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಂಪುಟ್ಸ್ ಅಂತ ಇರುತ್ತೆ ಗೊತ್ತಾ. ಇವಾಗ ನೋಡಿ, ಈ ಇಂಪುಟ್ಸ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಇಂಪುಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಕ್ಲಿಕ್ ಮಾಡಿದ ತಕ್ಷಣ ಲೆಂತ್ ಅಂತ ಇದೆ. ಇವಾಗ ಲೆಂತ್ ಮೇಲೆ ಇವಾಗ ನಾನು 200 ಅಂತ ಹಾಕ್ತೀನಿ. ಎಕ್ಸಾಂಪಲ್ ಆಗಿ 200 ಮೂವಿಂಗ್ ಆವ್ರೇಜ್. ಸೊ ನಾನು ಆವಾಗ ಏನಂದರೆ ಮೂವಿಂಗ್ ಆವ್ರೇಜ್ ಇಂಡಿಕೇಟರ್ಸ್ ಹಾಕ್ಕೊಂಡು ನಾವು ಇಲ್ಲಿ ಮೇಲ್ಗಡೆ. ಸೊ 200 ಲೆಂತು, ಅಂಶ ವೆಯ್ಟ್ ಮಾಡಿ. ಹಾಕಿದ ತಕ್ಷಣ ಲೈನ್ ಚೇಂಜ್ ಆಯ್ತಾ ಇಲ್ವಾ? ವೆರಿ ಗುಡ್ ಸರ್, ಚೇಂಜ್ ಆಯಿತು. ಸೊ ಇವಾಗ ಚೇಂಜ್ ಮಾಡ್ತೀನಿ ನೋಡ್ಕೊಳ್ಳಿ, ಸ್ವಲ್ಪ ಕಮ್ಮಿ ಮಾಡ್ತೀನಿ. ಇವಾಗ 50 ಡೇ ಮೂವಿಂಗ್ ಆವ್ರೇಜು ನೋಡಿ, ಲೈನ್ ಚೇಂಜ್ ಆಯ್ತಾ ಇಲ್ವಾ?
ವೆರಿ ಗುಡ್, ಚೇಂಜ್ ಆಗ್ತಿದೆ. ಸೊ ನಾನೇನು ಮಾಡ್ತೀನಿ, ಇವಾಗ 200 ಹಾಕ್ತೀನಿ. ಇಲ್ಲಿ 200 ಹಾಕ್ಬಿಟ್ಟು ಓಕೆ ಹೊಡಿತೀನಿ. ಸೊ ಇವಾಗ ನೋಡಿ, ನಾನು ಡೈಲಿ ಕ್ಯಾಂಡಲ್ ಸೆಲೆಕ್ಟ್ ಮಾಡಿದ್ದೀನಿ. ಪ್ರೀವಿಯಸ್ 200 ಕ್ಯಾಂಡಲ್ಸ್ನ ಆವ್ರೇಜ್ ಮಾಡ್ಕೊಂಡು ಕೊಟ್ಟಿರೋ ಲೈನೇ ಮೂವಿಂಗ್ ಆವ್ರೇಜ್ ಅಂತಾರೆ. ಸೊ ನೀವು ಕೇಳಿರ್ಬೋದು, ಸರ್ ಏನು ಸರ್ ಇದ್ರಲ್ಲಿ ಯೂಸು, ಓಕೆನಾ? ಇವಾಗ ಬರ್ರಿ, ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೂವಿಂಗ್ ಆವ್ರೇಜ್ ಬಂದು ಮೈನಾಗಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ನಿಮ್ಗೆ ಡ್ರಾ ಮಾಡ್ಕೊಂಡು ಕೊಡುತ್ತೆ. ಮತ್ತೆ ಹೇಳ್ತಿದ್ದೀನಿ, ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ನ ಡ್ರಾ ಮಾಡ್ಕೊಂಡು ಕೊಡುತ್ತೆ. ಇವಾಗ ನೋಡಿ, ಇವಾಗ ಸ್ವಲ್ಪ ದೊಡ್ಡ ಮಾಡ್ತೀನಿ, ಓಕೆನಾ? ಸೊ ಇವಾಗ ಇಲ್ಲಿ ನೋಡಿ, ಇವಾಗ ಸ್ಟಾಕ್ ಇಲ್ಲಿ ಏನು ಕಾಣ್ತಿದೆ ನಿಮಗೆ. ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಕ್ಲೀನಾಗಿ ಅರ್ಥ ಮಾಡ್ಕೊಬೇಕು, ಓಕೆನಾ? ನೋಡಿ ನೋಡಿ, ಸ್ಟಾಕು ಇದ್ರ ಮೇಲೆ ಇರಬೇಕಾದೆಲ್ಲ ಸಪೋರ್ಟ್ ತೊಗೊಂಡು ಮೇಲಕ್ಕೆ ಹೋಗಿದೆ, ಕರೆಕ್ಟಾ? ಇದು ಗ್ಯಾಪ್ಗಿಂತ ಕೆಳಗಡೆ ಬಂದ ತಕ್ಷಣ ಸ್ಟಾಕ್ ಬಂದು ಕೆಳಗಡೆ ಬಿದ್ದಿದೆ. ಸೊ ನೀವು ಸ್ವಲ್ಪ ಎಕ್ಸ್ಪರ್ಟ್ ಆಗಿದೆ, ಇವೆಲ್ಲ ಅರ್ಥ ಮಾಡ್ಕೊಂಡ್ಬರ್ತಾನೆ ಈ ಮೂವಿಂಗ್ ಆವ್ರೇಜ್ ಏನು ಎಕ್ಸ್ಪ್ಲೇನ್ ಮಾಡ್ತಿದೆ ಅಂತ, ಓಕೆನಾ? ಸೊ ಇಲ್ಲಿ ನೋಡಿ, ಪ್ರತಿ ಸತಿ ಈ ಸ್ಟಾಕ್ ಬಂದು ಇಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲಕ್ಕೆ ಹೋಗ್ತಿದೆ, ಓಕೆನಾ? ಇವಾಗ ಇದು ಮೇಲೆ ಇರಬೇಕಾದೆಲ್ಲ ಬುಲ್ಲಿಶು, ಇದು ಕೆಳಗಡೆ ಬಂದ ತಕ್ಷಣ ಬೇರಿಶು. ಸೊ ಇದು ಡೈಲಿ ಕ್ಯಾನ ಸೆಲೆಕ್ಟ್ ಮಾಡಿದ್ದೀನಿ, ಡೈಲಿ ಫ್ರೇಮಲ್ಲಿ ಇದೆ. ಒಂದು ನಿಮಿಷ, ನಾನು ಕಾಲ್ ಬರ್ತಿದೆ, ಒಂದು ನಿಮಿಷ ವೀಡಿಯೋ ಮಾಡ್ತೀನಿ ಸರಿ ಗೈಸ್. ನೋಡಿ, ಇವಾಗ ಕಾಲ್ ಬಂದಿತ್ತು, ಕಟ್ ಮಾಡಿದೆ. ಇವಾಗ ನೋಡಿ, ಮುಂದಕ್ಕೇನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಮುಂಚೆ ಒಂದೇ ನಿಮಿಷ ನಾನೆಲ್ಲ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಇಂಡಿಕೇಟರ್ ಅನ್ನೋದು ಬಂದು ನಿಮಗೆ ಇಂಡಿಕೇಟ್ ಮಾಡುತ್ತೆ. ಎಕ್ಸಾಂಪಲ್ ಆಗಿ ನೀವು ಗಾಡಿ ಓಡಿಸ್ತಿದ್ದಾರೆ, ಸೊ ಮುಂದೆ ಬಂದು ಇಂಡಿಕೇಟ್ ಹಾಕೋಣೆ, ಇಂಡಿಕೇಟ್ ಹಾಕಿದ್ರೆ ಅವ್ನು ಇಂಡಿಕೇಟರ್ ಹಾಕ್ಬಿಟ್ಟು ಕಟ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಸೊ ಇಂಡಿಕೇಟ್ ಮಾಡ್ತಾನೆ. ಸೊ ಸ್ಟಾಕಲ್ಲೂ ಅಷ್ಟೇ, ಇದು ಇಂಡಿಕೇಟರ್ ಬಂದು ಇಂಡಿಕೇಟರ್ ಒಂದು ಪಾರ್ಟ್ನರಾಗಿ ಯೂಸ್ ಮಾಡ್ಕೊಳ್ಳಿ. ಇವಾಗ ಎಕ್ಸಾಂಪಲ್ ಆಗಿ, ಇವಾಗ ಮಾರ್ಕೆಟ್ ಬಂದು ಬುಲ್ಲಿಶ್ ಆಗಿದೆ ಅಂದ್ಕೊಳ್ಳಿ, ನೀವು ಲಾಂಗ್ ತೊಗೊಬೇಕು, ಮಾರ್ಕೆಟ್ ಬಂದು ಮೇಲಕ್ಕೆ ಹೋಗುತ್ತೆ ಅನ್ಕೊಂಡ್ಬಿಟ್ಟು ಬುಲ್ಲಿಶ್ ಟ್ರೇಡ್ ತೊಗೊತೀರಾ. ಸೊ ತೊಗೊಳಕ್ಕೆ ಮುಂಚೆ ಪ್ರೀವಿಯಸ್ 200 ಕ್ಯಾಂಡಲ್ಸ್ ಮೂವ್ಸ್ ಮೇಲೆ ಇದೆಯಾ ಅಂತ ಆವ್ರೇಜ್ನ ಕ್ಯಾಲ್ಕುಲೇಟ್ ಮಾಡೋದೇ ಮೂವಿಂಗ್ ಆವ್ರೇಜ್ ಅಂತಾರೆ. ಸಮ್ಟೈಮ್ಸ್ ಇವಾಗ ನೋಡಿರ್ಬೋದು, ಇವಾಗ ಅನ್ಕೊಂತಾರೆ ಇಲ್ಲಿ ಕೆಳಗಡೆ ಬಿತ್ತು ಅನ್ಕೊಂತೀರಾ. ಸೊ ಕೆಳಗಡೆ ಬಿತ್ತು ಅಂದ ತಕ್ಷಣ ನೀವು ಶಾರ್ಟ್ ಆಪರ್ಚುನಿಟಿ ತೊಗೊಂಡು ಲಾಸ್ ಆಗ್ತೀರಾ. ಒಟ್ಟಾಗಿ ಕೆಳಗಡೆ ಬಿದ್ದಿದೆ. ಇವಾಗ 4077ಇಂದ 4065 ಒಂದು 20-30 ರೂಪಾಯಿ ನಿಮ್ಮ ಕೆಳಗಡೆ ಬಿದ್ದಿದೆ. ಬಟ್ ಆದರೆ ಕೂಡ ಸೊ ನಿಮ್ಮ ಪ್ರಾಫಿಟ್ ಅಷ್ಟೊಂದು ಕಮ್ಮಿ ಇರ್ತಿತ್ತು, ಓಕೆನಾ? ಮತ್ತೆ ಮೇಲಕ್ಕೆ ಹೋಗಿದೆ. ಸೊ ಸ್ವಲ್ಪ ಅದು ಟ್ರ್ಯಾಪ್ ಮಾಡುತ್ತೆ ಗೈಸ್. 100% ಆ್ಯಕ್ಯುರೇಟ್ ಕೊಡ್ತಾ ಇಲ್ಲ. ಯಾವುದೇ ಒಂದು ಟ್ರೇಡ್ ಆಗಿರ್ಬೋದು, ಏನು ಸ್ಕಿಲ್, ಇವಾಗ ಈ ಮೂವಿಂಗ್ ಆವ್ರೇಜ್ ಯೂಸ್ ಮಾಡ್ಕೊಂಡು ಎಲ್ಲರೂ ಪ್ರಾಫಿಟಬಲ್ ಆಗಿರ್ಬೋದಲ್ಲ, ಎಲ್ಲರೂ ಕೋಟ್ಯಾಧಿಪತಿ ಆಗಿರ್ಬೋದಲ್ಲ. ಏನಂತಕ್ಕಾಗಿಲ್ಲ ಅಂದರೆ ಸ್ಕಿಲ್ ಬೇಕು. ಸೊ ಆ್ಯಂಡ್ ಒಂದು ಮಾಡ್ತೀನಿ, ನಾನು ಇವಾಗ ವಿಡಿಯೋ ಮಾಡಬೇಕಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇಷ್ಟೊಂದು ಕಷ್ಟಪಟ್ಟು. ಎಂತಕ್ಕಂತೆ, ಸೊ ನೀವು ಕೇಳ್ತಿದ್ದೀರ ಅಂತ ತಪ್ಪ. ಸೊ ನಾನು ಈ ವಿಡಿಯೋ ಮಾಡಬೇಕಂತ ಇಂಟ್ರೆಸ್ಟ್ ಏನಿಲ್ಲ, ಯಾಕಂದರೆ ವಾಟ್ ಎವರ್ ನಾವು ಅರ್ನಿಂಗ್ ಮಾಡ್ತಿದ್ದೀವೋ ಅದಲ್ಲೇ ಬೆಸ್ಟ್ ಆಗಿದೆ. ವಿಡಿಯೋ ಮಾಡೋದು ತುಂಬಾ ಕಷ್ಟ, ಕಾಲು ಬರುತ್ತೆ. ಸೊ ಅದೆಲ್ಲ ಎಡಿಟಿಂಗ್ ಮಾಡಬೇಕು, ತುಂಬ ಕಷ್ಟ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡಿ, ಇವಾಗ ಇಲ್ಲಿ ತೆಗೆದಾಕ್ಬಿಡ್ತೀನಿ, ಇದೆಲ್ಲ ತೆಗೆದಾಕ್ಬಿಡ್ತೀನಿ. ಇವಾಗ ನೋಡಿ, ಎಕ್ಸಾಂಪಲ್ ಇದೊಂದು ಸ್ಟಾಕಲ್ಲಿ ಅಂತ ಬಜಾಜ್ ಫೈನಾನ್ಸ್ ಹಾಕಿದ್ದೀನಿ ನಾನು. ಸೊ ಈ ಮೂವಿಂಗ್ ಆವ್ರೇಜ್ಗಿಂತ ಕೆಳಗಡೆ ಬಂದ ತಕ್ಷಣ ಸ್ಟಾಕ್ ಕೆಳಗಡೆ ಬಂತಾ ಇಲ್ವಾ? ಸೊ ಮೂವಿಂಗ್ ಆವ್ರೇಜ್ಗಿಂತ ಮೇಲಕ್ಕೆ ಹೋಗಿದ ತಕ್ಷಣ ಸ್ಟಾಕ್ ಎಷ್ಟು ಮೇಲಕ್ಕೆ ಹೋಯ್ತು ಅಂತ ಜಸ್ಟ್ ಇಮ್ಯಾಜ್ ಮಾಡ್ಕೊಳ್ಳಿ. ತೋರಿಸ್ತೀನಿ, ಇಮ್ಯಾಜಿನೇಷನ್ ಅಲ್ಲ, ತೋರಿಸ್ತೀನಿ ನೋಡಿ. ಕ್ಲೀನಾಗಿ ಇಮ್ಯಾಜಿನೇಷನ್ ಅನ್ಕೋಬೇಡಿ, ತೋರಿಸ್ತೀನಿ, ಓಕೆನಾ? ಸೊ ಇಲ್ಲಿ ಡಿಲೀಟ್ ಮಾಡೋಣ. ಸೊ ಇಲ್ಲಿ ನೋಡಿ, ಸ್ಟಾಕ್ ಎಷ್ಟು ಮೇಲಕ್ಕೆ ಹೋಯ್ತು ಅಂತ. ಸೊ ಅದೇ ಮತ್ತು ಕ್ರಾಸ್ ಓವರ್ ಕೊಡ್ತು. ನಂಗೆ ಆವಾಗಲೇ ಹೇಳಿದೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ತೋರುತ್ತೆ. ಈ ಸಪೋರ್ಟ್ ರೆಸಿಸ್ಟೆನ್ಸ್ ಬ್ರೇಕ್ ಮಾಡ್ಕೊಂಡಿದ್ದ ತಕ್ಷಣ ಸ್ಟಾಕ್ ಬಂದು ಮೇಲಕ್ಕೆ ಹೋಗಿದೆ. ಎಷ್ಟರಲ್ಲಿ ಬ್ರೇಕ್ ಮಾಡ್ತು? ಆಲ್ಮೋಸ್ಟ್ 6000 ಬ್ರೇಕ್ ಮಾಡ್ತು. 6000 ಬ್ರೇಕ್ ಮಾಡಿದ ಸ್ಟಾಕು ಇವಾಗ ಮೇಲಕ್ಕೆ ಹೋಗಿ 200 ಆವ್ರೇಜ್ಗಿಂತ ಬಂದು 19,000 ಗಂಟೆ ಹೋಗಿದೆ. ಎಷ್ಟೇಲಿ 6000ಇಂದ 19,000 ಮೇಲಕ್ಕೆ ಹೋಗಿದೆ. ಇದೊಂದೇ ಸ್ಟಾಕ್ ಅಲ್ಲ. ನಿಮ್ಗೊಂದು ಚಿಕ್ಕ ಹೋಮ್ವರ್ಕ್ ಕೊಡ್ತೀನಿ, ಏನು ಗೊತ್ತಾ? ನೀವು ಪ್ರತಿಯೊಂದು ಇದು ಸ್ಟಾಕಲ್ಲಿ ಹೋಗ್ಬಿಟ್ಟು ನಿಮ್ಗೆ ಯಾವ್ದು ಇಷ್ಟ ಆಗಿರೋ ಸ್ಟಾಕ್ನ ಅದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಚೆಕ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಕ್ಯಾಂಡಲ್ಸ್ ಎಷ್ಟು ಚೇಂಜ್ ಮಾಡ್ತೀವೋ ಅಷ್ಟು ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 30 ಮಿನಿಟ್ಸ್ ಹಾಕ್ತೀನಿ. 30 ಮಿನಿಟ್ಸ್ ಹಾಕಿ ಸರ್, 30 ಮಿನಿಟ್ಸಲ್ಲಿ 200 ಕ್ಯಾಂಡಲ್ಸ್ ಇರುತ್ತೆ ಗೊತ್ತಾ? ಸೊ ಅದನ್ನು ಆವ್ರೇಜ್ ಪ್ಲಾಟ್ ಮಾಡ್ಕೊಂಡು ಕೊಡೋದನ್ನೇ ಮೂವಿಂಗ್ ಆವ್ರೇಜ್ ಅಂತಾರೆ. ಸೊ ಇವಾಗ ಶಾರ್ಟ್ ಟರ್ಮ್ ಆಗೋಯ್ತು, ಶಾರ್ಟ್ ಟರ್ಮ್ ಟ್ರೇಡಿಂಗ್ ಆಗೋಯ್ತು. ಸೊ ಇವಾಗ ಅರ್ಥ ಆಯ್ತಾ? ಸೊ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಪ್ರೀವಿಯಸ್ 200 ಕ್ಯಾಂಡಲ್ಸ್ಗಿಂತ ಮೇಲಕ್ಕಿದ್ದರೆ ಸೊ ಮೂವಿಂಗ್ ಆವ್ರೇಜ್ ಲೈಕ್ ಬುಲ್ಲಿಶ್ ಆಗಿದೆ ಅಂತ. ಸೊ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಇನ್ನು ಸ್ವಲ್ಪ ನೋಡೋಣ. ಇವಾಗ ನೋಡಿ, ಪ್ರೀವಿಯಸ್ ಕ್ಯಾನಕ್ಕಿಂತ ಲೋ ಆಗಿ ಜನಕ್ಕೆ ಬೇರಿಶ್ ಆಗಿದೆ. ಸೊ ಇದು ನಾಯ್ಸ್ ಕೊಡ್ತು. ನೀವು ಈ ನಂಬರ್ಸ್ ಇರುತ್ತೆ ಗೊತ್ತಾ, ಈ 200 ಆವ್ರೇಜ್ ಮೂವಿಂಗ್ ನಂಬರ್ ಅಂತ. ಸೊ ನಿಮ್ಗೆ ಇವತ್ತು ಇದೇ ಹೋಮ್ವರ್ಕು. ಹೋಗ್ಬಿಟ್ಟು ಯಾವ ನಂಬರ್ ಆಗದೆ ಬೆಸ್ಟ್ ಅಂತ ಸ್ವಲ್ಪ ಯೂಟ್ಯೂಬಲ್ಲಿ ಆಗಲಿ ಬೇರೆ ಯೂಟ್ಯೂಬ್ ನೋಡಿ, ನಿಮ್ಗೆ ಅವಾಗ ಲಾಜಿಕ್ ಆಗೋದು. ನಾನು ಯೂಟ್ಯೂಬೇ ನೋಡಬೇಕಂತ ಅವಶ್ಯಕತೆ ಇಲ್ಲ. ಸೊ ಸಬ್ಸ್ಕ್ರೈಬರ್ಸ್ಗೋಸ್ಕರ ನಾನು ಬಂದಿಲ್ಲ, ಅರ್ಥ ಆಯ್ತಾ? ಸೊ ನಾನು ಇವಾಗ ಏನು ಮಾಡ್ತೀನಿ, 50 ಡೇ ಹಾಕ್ತೀನಿ. 500 ಆಗೋಯ್ತು. 50 ಹಾಕ್ಬಿಟ್ಟು ಇದು ಹೊಡೆದೆ, ಶಾರ್ಟ್ ಟರ್ಮ್ ಹಾಕ್ಬಿಟ್ಟು 15 ಹಾಕ್ತೀನಿ. ಓಕೆ,
ಅರ್ಥ ಆಯ್ತಾ? ಸೊ ನಿಮ್ಗೆ ಅರ್ಥ ಆಗಿರ್ಬೋದು. ಇವಾಗ ಇಲ್ಲಿ ನೋಡಿ ನಾನು 15 ಹಾಕಿದ ತಕ್ಷಣ ಲೈನ್ ಬಂದು ತುಂಬಾ ಇದಾಗೋಯ್ತು, ಮ್ಯಾಕ್ಸಿ ಆಗೋಯ್ತು. ಸೊ ಇವಾಗ ನೋಡಿ ಇದು ಕೆಳಗಡೆ ಬಂದಷ್ಟು ಡೌನ್ ಬಂತು, ಇದು ಮೇಡೆ ಬಂದ ಪ್ರಾಫಿಟ್ ಬಂತು. ಇದೇ ಕೇಳ್ಬೋದು, ಏನಕ್ಕೆ ಸರ್ ಇದು ಕೆಳಗಡೆ ಬಂದಿಲ್ಲ ಸ್ಟಾಕು ಅಂತ. ಸೊ ಮಾರ್ಕೆಟ್ ಓಪನ್ ಆಗಿದೆ ಅವಾಗ ಅದು ಸ್ಟಾಕು, ಅದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಅರ್ಥ ಆಯ್ತು ಅನ್ಕೊತೀನಿ. ಸೊ ಇವಾಗ ನಾನು ಈ ವಿಡಿಯೋದ ಬಂದು ಏನೇ ಎಕ್ಸ್ಪ್ಲೈನ್ ಮಾಡಿದ್ದು ಬಂದು ಎಜುಕೇಷನ್ ಪರ್ಪಸ್ಗೋಸ್ಕರ, ನಾನು ಯಾವುದೇ ಥರ ಬೈ ಸೆಲ್ ಅಂತ ರೆಕಮೆಂಡೇಷನ್ ಕೊಡ್ತಾರ. ಸೊ ಇವಾಗ ನೋಡಿ ಇದು ಮೇಡಿದೆ ಅಂದ್ಬಿಟ್ಟು ನೀವು ಎಲ್ಲರೂ ಬೈ ಮಾಡಿಬಿಡ್ತೀರಾ. ಸೊ ಓನ್ ರಿಸರ್ಚ್ ಮಾಡಿ, ಓಕೆನಾ? ನಾನು ಎಜುಕೇಷನ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ನಿಮ್ಮನ್ನ, ಓಕೆನಾ? ಇದೇ ಥರ ನಾನು ಎಷ್ಟೊಂದು ಕೋಟೇಶ್ವರ ಆಗ್ಬಿಡ್ತಾರೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಇದರಲ್ಲಿ 2 ಟೈಪ್ಸ್ ಇರುತ್ತೆ, ಒಂದು SMA, ಒಂದು EMA. ಸಿಂಪಲ್ ಮೂವಿಂಗ್ ಆವ್ರೇಜ್, ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್. EMA ಅಂದರೆ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್. ಸ್ವಲ್ಪ ಹಾಕ್ಬಿಡ್ತೀನಿ ರೀ ಅಂಶ, ಇಲ್ಲಿ ಹಾಕ್ಬಿಡ್ತು ಟೆಕ್ಸ್ಟಲ್ಲಿ ಹೋಗ್ಬಿಟ್ಟು EMA ಕ್ಯಾಪ್ಸಲ್ಲಿ ಹಾಕ್ಬಿಡ್ತೀನಿ. ನಿಮ್ಗೆ ಕ್ಲೀನಾಗಿ ಅರ್ಥ ಆಗಬೇಕು, ಯಾಕಂದರೆ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಕಷ್ಟ. ಓಕೆ, ಸೊ EMA ಆ್ಯಂಡ್ SMA, ಸಿಂಪಲ್ ಮೂವಿಂಗ್ ಆವ್ರೇಜ್, ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್. ಸೊ ಏನು ಸರ್ ನೀವು ಇನ್ನೂ ತಲೆ ಶೂಟ್ ಮಾಡಿದ್ರಿ ಅಂದ್ಕೊಬೇಡಿ. ಸೊ ಸಿಂಪಲ್ ಮೂವಿಂಗ್ ಆವ್ರೇಜ್ ಅನ್ನೋದು ಬಂದು ಸಿಂಪಲ್ ಪ್ಲಾಟ್ ಮಾಡ್ಕೊಂಡು ಕೊಡೋದನ್ನೇ ಸಿಂಪಲ್ ಮೂವಿಂಗ್ ಆವ್ರೇಜ್ ಅಂತಾನೆ. ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್ ಅಂದರೆ ಪ್ರೀವಿಯಸ್ ಕ್ಯಾಂಡಲ್ ಪ್ರೈಸ್ ಆ್ಯಕ್ಷನ್ ಡಿಫೈನ್ ಮಾಡಿಬಿಟ್ಟು ಎಕ್ಸ್ಪ್ಲೈನ್ ಮಾಡುತ್ತೆ ಮೂವಿಂಗ್ ಆವ್ರೇಜು. ಸೊ ಅದ್ರ ಬಗ್ಗೆ ಸ್ವಲ್ಪ ಡಿಫ್ರೆಂಟು, ಅದ್ರ ಬಗ್ಗೆ 2 ಡಿಫ್ರೆನ್ಸ್ ನಿಮ್ಗೆ ಹಾಕ್ಬಿಟ್ಟು ಆ ಇಂಡಿಕೇಟರ್ನ ಹಾಕ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ, ಆವಾಗ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಓಕೆನಾ? ಒಂದು ಸ್ವಲ್ಪ ಟೈಮ್ ಕೊಡಿ, ಓಕೆನಾ ಗೈಸ್? ನೋಡಿ ಇವಾಗ EMA ಹಾಕ್ತೀನಿ, ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜು. ಈ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ, ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್, ಸಿಂಪಲ್ ಮೂವಿಂಗ್ ಆವ್ರೇಜು. ಇವಾಗ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್ಗೆ ಹೋಗೋಣ. ಇದನ್ನು ಡಿಲೀಟ್ ಮಾಡಿದೆ, ಮಾರ್ಕರ್ ತೊಗೊಂಡು ಅವಲ್ಲಿ ಎಕ್ಸ್ಪ್ಲೈನ್ ಮಾಡ್ದಂಗೆ ಇಂಡಿಕೇಟರ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಏನು ಮಾಡಿ, ಮೂವಿಂಗ್ ಆವ್ರೇಜ್ ಎಕ್ಸ್ಪೋನೆನ್ಷಿಯಲ್ ಏನೇಳಿ MOVING ಆವ್ರೇಜ್ AVERAGE ಆವ್ರೇಜ್ ಎಕ್ಸ್ಪೋನೆನ್ಷಿಯಲ್. ಸೊ ಇಲ್ಲಿ ನೋಡಿ ಲಾಸ್ಟಲ್ಲಿ ನೋಡಿ ಎಕ್ಸ್ಪೋನೆನ್ಷಿಯಲ್, ಓಕೆನಾ? ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಆವಲ್ಲಿ ಎಕ್ಸ್ಪ್ಲೈನ್ ಮಾಡ್ದಂಗೆ ಅದ್ರ ಮೇಲೆ ಕ್ಲಿಕ್ ಮಾಡಿಸಿ ನಿಮ್ಗೆ ಕಾಣಲ್ಲ, ಎಂತಕ್ಕಂದರೆ ಸ್ವಲ್ಪ ಸ್ಟೈಲ್ನ ಚೇಂಜ್ ಮಾಡ್ತೀನಿ. ನನಗೆ ಕಾಣ್ತಿದೆ, ನಿಮ್ಗೆ ಹಾಕ್ಬೇಕು, ನಿಮಗೂ ಕಾಣುತ್ತೆ. ಸರ್ ನಾನು ಇಲ್ಲಿ ಚೇಂಜ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗಲಿ ಅನ್ನೋಕ್ಕೋಸ್ಕರ ಲೈನ್ ಸ್ವಲ್ಪ ದೊಡ್ಡದು ಮಾಡ್ತೀನಿ. ಇಂಪುಟ್ಸಲ್ಲಿ ಹೋಗ್ಬಿಟ್ಟು ಇದನ್ನು 200 ಹಾಕ್ಬಿಡ್ತೀನಿ, ಇಲ್ಲ ಇದನ್ನು 50 ಹಾಕ್ತೀನಿ. ಯಾಕಂದರೆ SMA ಕೂಡ ಹಾಕಿದ್ದೀನಿ, ಸಿಂಪಲ್ ಮೂವಿಂಗ್ ಆವರೇಜ್. ನನಗೆ ಅರ್ಥ ಮಾಡ್ಕೊಳ್ಳಿ, ಸಿಂಪಲ್ ಮೂವಿಂಗ್ ಆವರೇಜ್ ಕೂಡ ಇಲ್ಲಿ ಮೇಲೆ 50 ಹಾಕಿದ್ದೀನಿ, ಇದನ್ನು 50 ಹಾಕಿದ್ದೀನಿ. ಸೊ 2 ಮೂವಿಂಗ್ ಆವರೇಜ್ ಹಾಕಿದ್ದೀನಿ. ಸರ್ ಏನು ಸರ್ ಅದಕ್ಕೂ ಇದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇದೆ, ನನಗೆ ಅರ್ಥ ಆಗ್ತಾಯಿಲ್ಲ. ಸೊ ವೈಟ್ ಬೋರ್ಡ್ ಕರ್ಕೊಂಡೋಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ಇಲ್ಲಿ ಸಿಂಪಲ್ ಮೂವಿಂಗ್ ಆವರೇಜ್ ಬಂದು ಇದಕ್ಕೂ ಈ ಡಯಾಗ್ರಾಮ್ನ ಅರ್ಥ ಆಗಿರ್ತಾರ. ಸೊ ಇದು ಬಂದು ಎಷ್ಟು ಸ್ಲೋ, ಈ ರ್ಯಾಬಿಟ್ ಬಂದು ಎಷ್ಟು ಫಾಸ್ಟು, ಕ್ವಿಕ್ ಮೂವ್ಮೆಂಟ್ ಕೊಡುತ್ತೆ. ಸೊ ಸಿಂಪಲ್ ಮೂವಿಂಗ್ ಆವರೇಜ್ ಅನ್ನೋದು ಬಂದು ಓವರ್ ಆಲ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಮೇಲೆ ವರ್ಕ್ ಆಗುತ್ತೆ. ಸೊ EMA ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್ ಅನ್ನೋದು ಫಾಸ್ಟೆಸ್ಟ್ ರೆಸ್ಪಾನ್ಸು. ಸೊ ನಾನು ಆವಾಗಲೇ ಹೇಳ್ದಂಗೆ ಶಾರ್ಟರ್ ಟೈಮ್ ಫ್ರೇಮ್ಗೂ ಯೂಸ್ ಮಾಡ್ತಾರೆ ಈ ಮೂವಿಂಗ್ ಆವ್ರೇಜ್ ಅಂತ. ಸ್ಟಾರ್ಟಿಂಗಲ್ಲಿ ಹೇಳ್ದೆ ನಿಮ್ಗೆ ಗ್ಯಾಪ್ನ ಇದೆಯಾ? ಸೊ ಅದೇಂತಕ್ಕೆ ಯೂಸ್ ಮಾಡ್ತಾರೆ, ಈ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್ ಯೂಸ್ ಮಾಡ್ತಾರೆ. ಏನಂತಕ್ಕಂದರೆ ಪ್ರೈಸ್ ಮೂವ್ಮೆಂಟ್ ಬೇಸ್ ಮೇಲೆ ವರ್ಕ್ ಆಗುತ್ತೆ, ಈ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಮೇಲೆ ವರ್ಕ್ ಆಗುತ್ತೆ. ಸೊ ಇದು ಫುಲ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ನಂಗೆ ಇಷ್ಟ ಇಲ್ಲ. ನೀವು ಬೇಕಾದ್ರೆ ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಅಷ್ಟೇ ಓದಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. SMA ಎಂಬುದು ಸಿಂಪಲಾಗಿ ವರ್ಕ್ ಆಗುತ್ತೆ, ಸಿಂಪಲ್ ಲೈನ್ ಪ್ಲಾಟ್ ಆಗಿರುತ್ತೆ ನಾರ್ಮಲಾಗಿ. ಸೊ ಅದಕ್ಕೆ ಮಿಡ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಯೂಸ್ ಮಾಡ್ತಾರೆ. ಈ EMA ಬಂದು ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜು, ವೆರಿ ಶಾರ್ಟ್ ಟರ್ಮ್ ಇಂಟ್ರಾಡೇ ಅಂತ ಟ್ರೇಡಿಂಗ್ ಮಾತ್ರ ಯೂಸ್ ಮಾಡ್ತಾರೆ. ನಿಮ್ಗೆ ಅರ್ಥ ಆಯ್ತಾ? ಸೊ ನಿಮ್ಗೆ ಅರ್ಥ ಆಗಿದೆ ಅನ್ಕೊತೀನಿ. ನಾನು ಟ್ರೈ ಮಾಡಿದೆ, ಆಸ್ ಬೆಸ್ಟಾಗಿ ಟ್ರೈ ಮಾಡಿದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಇವಾಗ ನೋಡಿ, ಸೊ ಮುಂದಕ್ಕೆ ಇನ್ನೊಂಚೂರು ಎಕ್ಸ್ಪ್ಲೇನ್ ಮಾಡೋಕ್ಕೆ ಮುಂಚೆ ಒಂದೊಂದು ಚಿಕ್ಕ ರಿಕ್ವೆಸ್ಟ್ ಏನು ಗೊತ್ತಾ ನಿಮ್ಮ ಹತ್ರ? ಸೊ ಅಪ್ಸ್ಟಾಕ್ ಇಲ್ಲ ಏಂಜಲ್ ಬ್ರೋಕಿಂಗಲ್ಲಿ ಅಕೌಂಟ್ ಓಪನ್ ಮಾಡಿಲ್ಲಂತೆ, ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ಲಿ ಅಕೌಂಟ್ ಓಪನ್ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿ ಲಿಂಕ್ ಯೂಸ್ ಮಾಡ್ಕೊಂಡು ಅಕೌಂಟ್ ಓಪನ್ ಮಾಡಿ, ಅಕೌಂಟ್ ಓಪನ್ ಮಾಡೋದಕ್ಕೆ ನಿಮ್ಗೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಿರ್ಬೋದು. ಆ ವಾಟ್ಸಪ್ ನಂಬರ್ಗೆ ನಿಮ್ಮ ID ಕಳಿಸಿ. ಸೊ ನಾವು ನಿಮಗೆ ಪ್ರೀಮಿಯಂ ಗ್ರೂಪಲ್ಲಿ ಆ್ಯಡ್ ಮಾಡ್ತೀವಿ. ನಾರ್ಮಲ್ ಪಬ್ಲಿಕ್ ಗ್ರೂಪು ಇದೆ. ಸೊ ಪ್ರೀಮಿಯಂ ಗ್ರೂಪಲ್ಲಿ ಏನು ಆ್ಯಡ್ ಮಾಡ್ತೀವಿ ಅಂದರೆ, ಸೊ ಲೈವ್ ಪ್ರೈಸ್ ಆ್ಯಕ್ಷನ್ ಎಕ್ಸಾಂಪಲ್ ಆಗಿ ಈ ಪ್ರೈಸ್ ಆ್ಯಕ್ಷನ್ ಹೆಂಗೆ ವರ್ಕ್ ಆಯಿತು, ಏನು ಇದು ಬೇಸ್ ಏನು ಅಂತ, ಕೋರ್ ಏನು ಅಂತ, ಹೆಂಗೆ ಪ್ರೈಸ್ ಮೇಲಕ್ಕೆ ಹೋಗುತ್ತೆ ಅಂತ ಲಾಜಿಕಿಂದ ಎಕ್ಸ್ಪ್ಲೈನ್ ಮಾಡ್ತೀವಿ. ಅಲ್ಲಿ ಫ್ರೀ ಕ್ಲಾಸಸ್ಸು ಝೂಮ್ ಮೀಟಿಂಗು ಅವ್ರು ಅರೇಂಜ್ ಮಾಡ್ತೀನಿ ಮಂತ್ಲಿ ಒಂದು ಸತಿ. ಅಲ್ಲಿ ಯಾವುದೇ ಡೌಟ್ ಇದಕ್ಕೂ ಲೈವಾಗಿ ಕೇಳಿ ತಿಳ್ಕೊಬೋದು, ಓಕೆನಾ? ಸೊ ಸಾರಿ ನಿಮಗೆ ಡಿಸ್ಟರ್ಬ್ ಮಾಡಿದರೆ, ನಿಮ್ಗೆ ಇಂಟ್ರೆಸ್ಟಲ್ಲಿ ಸ್ಕಿಪ್ ಮಾಡಿಬಿಡಿ. ಇವಾಗ ನೋಡಿ, ಇವಾಗ ಕಾನ್ಸೆಪ್ಟ್ ಬರೋಣ. ಸೊ ಈ ಬೇಸ್ನ ಅರ್ಥ ಮಾಡ್ಕೊಂಬಿಟ್ಟೆ ಮೂವಿಂಗ್ ಆವರೇಜ್ನ ಅರ್ಥ ಮಾಡ್ಕೊಬೋದು. ಸೊ ಇಲ್ಲಿ ನೋಡಿ, ಇನ್ನೂ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ಇವಾಗಲೇ ನಾನು ಸಿಂಪಲ್ ಒಂದು ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ನಿಮಗೆ ಅರ್ಥ ಆಗಿಲ್ಲವೇನೋ ಅಂತ ಅನಿಸ್ತಿದೆ. ಇವಾಗ ಬೇರೆ ಚಾರ್ಟ್ ತೊಗೊಳ್ಳೋಣ.
ಇವಾಗ ಏನು ಮಾಡೋಣ, ಇದು ಬೇರೆ ಸ್ಟಾಕ್ ತೊಗೊಳ್ಳೋಣ, ರ್ಯಾಂಡಮಾಗಿ ಪಿಕ್ ಮಾಡ್ತಿರೋದು. ಸೊ ರ್ಯಾಂಡಮ್ ಪಿಕ್ ಮಾಡಿಬಿಟ್ಟು ಡೈಲಿ ಕ್ಯಾನಲ್ ಹಾಕ್ಬಿಟ್ಟು ಡೈಲಿ ಕ್ಯಾನಲ್ 50 ಡೇ ಮೂವಿಂಗ್ ಆವ್ರೇಜ್ಗಿಂತ ಮೇಲಿಕ್ಕಿದೆ. ಸೊ ಇದನ್ನು 200 ಮಾಡೋಣ. ಆವರೇಜ್ ಎಲ್ಲರೂ 200 ಯೂಸ್ ಮಾಡೋದು. ಸೊ ನಾನು 200 ಮಾಡಿಬಿಡ್ತೀನಿ ಎರಡನ್ನ, ಓಕೆನಾ. ಸೊ ಮಾಡಿದ ತಕ್ಷಣ ಇವಾಗ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್ ತೆಗೆದಾಕ್ಬಿಡ್ತೀನಿ. ಎಂತಕ್ಕಂದರೆ ಸೊ ಇದು ಬಂದು ದೊಡ್ಡದು ಲಾಂಗ್ ಟೈಮ್ ಫ್ರೇಮ್ ತಾನೆ. ಸೊ ತೆಗೆದಾಕ್ಬಿಟ್ಟು ರೀಚಾರ್ಟ್ ಹೊಡಿತೀನಿ. ಸೊ ಇಲ್ಲಿ ನೋಡಿ ನಿಮ್ಗೆ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಸೊ ಇದೊಂದೇ ಸ್ಟಾಕಲ್ಲಿ ಅಂತಲ್ಲ, ಇದು ಎಲ್ಲ ಸ್ಟಾಕಲ್ಲೂ ಅಷ್ಟೇ. ಸೊ ಇಲ್ಲಿ ಸಪೋರ್ಟ್ ತೊಗೊಂಡು ಸ್ವಲ್ಪ ಬ್ರೇಕ್ ಡೌನ್ ಆಯಿತು, ಕೆಳಗಡೆ ಬಂತು. ಮತ್ತು ಇಲ್ಲಿ ಸಪೋರ್ಟ್ ತೊಗೊಂಡು ಯಾವಾಗ ಮೇಲಕ್ಕೆ ಹೋಯ್ತು, ಸ್ಟಾಕ್ ಬಂದು ಮೇಲಕ್ಕೆ ಹೋಗಿದೆ. ಎಷ್ಟರಿತ್ತು 320 ಬಂದು ಬಂದು ಮೋಸ್ಟ್ಲಿ ನೀವು ಇಲ್ಲಿ ಸೇಲ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಇಲ್ಲಿ ಸೇಲ್ ಮಾಡಿದ್ರೆ 400-450 ಗಂಟೆ ಪ್ರಾಫಿಟ್ ಆಗಿರುತ್ತೆ. ಸೊ ಇಲ್ಲಿ ಕೂಡ 600. ಸೊ ನೀವು ಈ ಕ್ರಾಸ್ ಓವರ್ ತೊಗೊಂಡು ಕೋವಿಡ್ ಪೀರಿಯಡ್ ಇತ್ತಲ್ಲ, ಕೋವಿಡ್ ಟೈಮಲ್ಲಿ, ಸೊ ಈ ಕ್ರಾಸ್ ಓವರ್ ತೊಗೊಂಡಿದ ತಕ್ಷಣ, ಸೊ 200 ಕ್ಯಾನಲ್ಗಿಂತ ಕ್ರಾಸ್ ಓವರ್ ತೊಗೊಂಡಿದ ತಕ್ಷಣ ನೀವೇನಾದ್ರು ಬೈ ಮಾಡಿದರೆ, ಎಕ್ಸಾಂಪಲ್ ನೀವು ಬೈ ಮಾಡಿದರೆ, ಸೊ ಇಲ್ಲಿ ಇರೋದು ಬಂದು 400 ಇರೋದು ಬಂದು ಮೇಲಕ್ಕೆ ಹೋಗಿ 879 ಗಂಟೆ ಹೋಗಿದೆ, ಓಕೆನಾ. ಸೊ ಇವಾಗ ಇದನ್ನು ತೆಗೆದಾಕ್ಬಿಡ್ತೀನಿ, ಎಲ್ಲ ತೆಗೆದಾಕೋಣ. ಇವಾಗ ಇನ್ನೊಂದು ನೋಡಿ, ಕೆಳಗಡೆ ಬಂದ ತಕ್ಷಣ ಕೆಳಗಡೆ ಬಂತು. ಸೊ ಇಲ್ಲಿತ್ತು 714ಇಂದ 612 ಬಂತು. ಸೊ ಮತ್ತೆ ಇಲ್ಲಿ ಕ್ರಾಸ್ ಓವರ್ ತೊಗೊಂತು 748ಇಂದ. ಇವಾಗ ನೋಡಿ ಪ್ರೈಸ್ ಆ್ಯಕ್ಷನ್ ಅನ್ನೋದು ಬಂದು ಹೆಂಗೆ ವರ್ಕ್ ಆಗುತ್ತೆ, ಅಪ್ ಟ್ರೆಂಡು, ಪುಲ್ ಬ್ಯಾಕ್, ಅಪ್ ಟ್ರೆಂಡ್. ಈ ಪುಲ್ ಬ್ಯಾಕ್ ಅನ್ನೋದು ಬಂದು ತುಂಬಾ ಇಂಪಾರ್ಟೆಂಟು, ಓಕೆನಾ. ಸೊ ಇವಾಗ ಇದರಲ್ಲಿ ಪ್ರೈಸ್ ಆ್ಯಕ್ಷನ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಇದೇ ನಿಮ್ಗೆ ತುಂಬ ಜಾಸ್ತಿ ಹೋಯ್ತು, ಓಕೆನಾ. ದಯವಿಟ್ಟು ಹೇಳ್ತೀನಿ, ಬೇರೆ ಸ್ಟಾಕಲ್ಲಿ ಹೋಗ್ಬಿಟ್ಟು ಸ್ವಲ್ಪ ನೀವು ಹೋಮ್ವರ್ಕ್ ಕೊಟ್ಟಿದ್ದನ್ನ ವರ್ಕೌಟ್ ಮಾಡೋಣ, ಕಮೆಂಟ್ ಮಾಡಿ. ಸೊ ಯಾವುದೇ ಡೌಟ್ ಇದಕ್ಕೂ ನಮ್ಮ ಚಾನಲ್ ಕಮೆಂಟ್ ಮಾಡಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ. ಸ್ವಲ್ಪ ಟೈಮ್ ತೊಗೊತೀನಿ, ಯಾಕಂದರೆ ನನ್ನ ಪರ್ಸ್ನಲ್ ಟ್ರೇಡ್ಸ್ ಇದೆ, ನನ್ನ ಟ್ರೇಡಿಂಗ್ ಬಿಸ್ನೆಸ್ ಇದೆ, ಸ್ವಲ್ಪ ಪರ್ಸ್ನಲ್ ಬಿಸ್ನೆಸ್ ಇದೆ, ಅದ್ರ ಮೇಲೆ ಜ್ಞಾನ ಇದೆ. ಯೂಟ್ಯೂಬ್ ಮಾಡಬೇಕಂತ ನನಗೇನು ಇಂಟ್ರೆಸ್ಟ್ ಏನಿಲ್ಲ, ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್, ಒಂದೇ ಮಾತರಂ.